ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಬೆಳಿಗ್ಗೆ 11 ಗಂಟೆ ಆಗಿದೆ. ಎಲ್ಲ ತರಕಾರಿ ಎಲ್ಲ ತೊಗೊಂಡು ಬಂದಿದ್ದಾರೆ ನೋಡಿ. ಈಗ ಇದನ್ನೆಲ್ಲ ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ತೆಗೆದಿಡಬೇಕು ನೋಡಿ. ಪಪ್ಪಾಯ ಹಣ್ಣು, ನೆಲ್ಲಿಕಾಯಿ, ಆಮೇಲೆ ಲಿಂಬೆಹಣ್ಣು, ನುಗ್ಗೆಕಾಯಿ, ಆಮೇಲೆ ಬದನೆಕಾಯಿ, ಕರಿಬೇವು ನೋಡಿ ಎಷ್ಟು ಫ್ರೆಶ್ ಆಗಿದೆ. ಬದನೆಕಾಯಿ ನೋಡಿ, ಇದು ಕೆಂಪು ದಂಟಿನ ಸೊಪ್ಪು, ಆಮೇಲೆ ಪಾಲಕ ಎಲ್ಲ ಫ್ರೆಶ್ ಆಗಿದೆ. ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪಾಲಕ್ ನೋಡಿ, ಹಾಗೆ ಮೆಂತ್ಯ ಸೊಪ್ಪು, ಎಲ್ಲ ಸೊಪ್ಪು ಫ್ರೆಶ್ ಆಗಿದೆ. ಟೊಮೆಟೊ ನೋಡಿ, ಫ್ರೆಶ್ ಆಗಿರುವ ಟೊಮೆಟೊ, ಮೂಲಂಗಿ ಗಡ್ಡೆ, ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಆಲೂಗಡ್ಡೆ ಮತ್ತು ಈರುಳ್ಳಿ, ಇಷ್ಟೆಲ್ಲ ತರಕಾರಿ ಇದೆ ನೋಡಿ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಅರ್ಧ ವಿಡಿಯೋ ನೋಡಿದರೆ ನಿಮಗೇನು ಅರ್ಥ ಆಗಲ್ಲ, ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಒಂದು ಲೈಕನ್ನು ಕೊಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಈಗ ನೋಡಿ, ನಾನು ಎಲ್ಲ ಸೊಪ್ಪನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಎಲ್ಲನೂ ಈಗ ಫ್ರಿಜ್ಜಲ್ಲಿ ಹಾಕಿಟ್ರೆ ಎಲ್ಲ ತುಂಬಿಬಿಡುತ್ತೆ ಫ್ರಿಜ್ಜು. ಅದೇ ಕ್ಲೀನ್ ಮಾಡಿ ಇಟ್ಟರೆ ನಾವು ಎಷ್ಟು ಬೇಕಾದರೂ ಇಟ್ಕೋಬೋದು, ಎಲ್ಲ ಸಾಮಾನು ಅದರಲ್ಲಿ ಇಟ್ಕೋಬೋದು. ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಸಣ್ಣದಾಗತ್ತೆ ಮತ್ತು ತುಂಬ ಸಾಮಾನು ಅದರೊಳಗಡೆ ಇಟ್ಕೋಬೋದು. ನಮಗೂ ಅಡುಗೆ ಮಾಡೋದಕ್ಕೂ ತುಂಬಾ ಈಸಿ ಆಗುತ್ತೆ. ಅಡುಗೆ ಮಾಡೋ ಟೈಮ್ನಲ್ಲಿ ನಾವು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋದಂದರೆ ತುಂಬಾ ಟೈಮ್ ಹೋಗುತ್ತೆ. ಈ ಥರ ತಂದಾಗ ನಾವು ಮೊದಲೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಇಟ್ಕೊಂಡ್ರೆ ಅಡುಗೆ ಮಾಡೋದು ತುಂಬಾ ಸುಲಭ ಆಗುತ್ತೆ ಮತ್ತು ತರಕಾರಿನೂ ಚೆನ್ನಾಗಿರುತ್ತೆ. ಪ್ಲ್ಯಾಸ್ಟಿಕ್ ಕವರಲ್ಲಿ ಹಾಕಿಡೋದ್ರಿಂದ ತರಕಾರಿನೂ ಕೂಡ ತುಂಬ ಫ್ರೆಶ್ ಆಗಿ ಇರುತ್ತೆ. ಹಾಗೆ ಇಟ್ಟರೆ ಎಲ್ಲ ಒಣಗಿಬಿಡುತ್ತೆ. ಫ್ರಿಜ್ಜಲ್ಲಾದರೂ ಸ್ವಲ್ಪ ಬಾಡ್ದಂಗೆ ಆಗಿಬಿಡುತ್ತೆ. ಅದೇ ಕವರಲ್ಲಿಟ್ಟರೆ ತುಂಬ ಫ್ರೆಶ್ ಆಗಿರುತ್ತೆ, ಏನೂ ಆಗಲ್ಲ. ಈಗ ತೆಗ್ದಿದ್ದ ಥರನೇ ಇರುತ್ತೆ, ಅಷ್ಟು ಫ್ರೆಶ್ ಆಗಿರುತ್ತೆ. ಇಷ್ಟು ಎಳೆಯದಿದೆ ನೋಡಿ. ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿದೆ. ಎಲ್ಲನೂ ನಾವು ಅಡುಗೆ ಮನೆಯಲ್ಲಿ ಎಲ್ಲನೂ ನೀಟಾಗಿ ನಾವು ಇಟ್ಕೊಂಡ್ರೆ ನಮಗೆ ಅಡುಗೆ ಮಾಡೋದು ತುಂಬಾ ಅನುಕೂಲ ಆಗುತ್ತೆ. ಎಲ್ಲ ಸೋಸಿ ಇಟ್ಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೋಬೇಕು. ಅಲ್ಲಿ ತನಕ ಸ್ವಲ್ಪ ವಿಡಿಯೋ ಮಾಡೋಣ ತರಕಾರಿದು ಅಂತ ಹೇಳಿ ಮಾಡ್ತಾಯಿದ್ದೆ. ಡೈಲಿ ಅಡುಗೆ ವಿಡಿಯೋ ಮಾಡಿ ನನಗೂ ಬೇಜಾರಾಗಿದೆ ಮತ್ತು ನಿಮಗೂ ಕೂಡ, ನೋಡೋರಿಗೂ ಕೂಡ ಬೇಜಾರು. ಒಂದೇ ಥರ ಹಾಕ್ತಾರಲ್ಲ ಇವರು ಬ್ಲಾಗ್ ಅಂತ ಹೇಳಿ ನಿಮಗೂ ಕೂಡ ಬೇಜಾರಾಗುತ್ತೆ ಅಂತ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ತರಕಾರಿ ಎಲ್ಲ ಕ್ಲೀನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆಮೇಲೆ ಅಡುಗೆ ಟಿಪ್ಸು ಕೊಟ್ಟಂಗಾಗತ್ತೆ. ಅಡುಗೆ ಮನೆ ಟಿಪ್ಸು, ನಾವು ಯಾವ್ಯಾವ ಥರ ಎಲ್ಲ ವಸ್ತುಗಳನ್ನು ಹೇಗೆ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲದವರಿಗೆ ಸ್ವಲ್ಪ ಐಡಿಯಾನೂ ಬರುತ್ತೆ. ಅದರ ಸಲುವಾಗಿ ನಾನು ಇವತ್ತು
ತರಕಾರಿ ಎಲ್ಲ ಹೇಗೆ ಇಟ್ಕೋಬೇಕು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಪ್ರತಿಯೊಂದನ್ನು ನಾವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ, ಮೆಣಸಿನ್ಕಾಯಿ ಆಗಲಿ ಎಲ್ಲ ತುಂಬೆಲ್ಲ ತೆಗೆದಿಟ್ಟು ಎಲ್ಲ ಮಾಡಿಕೊಂಡ್ರೆ ಆಮೇಲೆ ತಗೊಳ್ಳೋದು, ಸ್ವಲ್ಪ ತೊಳ್ಕೊಂಡು ಕಟ್ ಮಾಡಿಬಿಡೋದು, ಈ ಥರ ಆಗುತ್ತೆ. ಎಲ್ಲನೂ ಸುಲಭ ಆಗುತ್ತೆ. ಪ್ರತಿಯೊಂದನ್ನು ನಾವು ಅಡುಗೆ ಮನೆಯಲ್ಲಿ ಎಲ್ಲ ಮೊದಲೇ ಮಾಡಿ ಇಟ್ಕೊಂಡ್ಬಿಡಬೇಕು. ಅಡುಗೆ ಟೈಮಲ್ಲಿ ಬರೀ ಅಡುಗೆ ಒಂದು ಮಾಡಿದರೆ ಕೆಲಸ ಬೇಗ ಮುಗಿದುಬಿಡುತ್ತೆ. ಮತ್ತು ನಾವು ಬೇರೆ ಅರ್ಜೆಂಟ್ ಏನಾದರೂ ಕೆಲಸ ಇದ್ದರೂ ಕೂಡ ನಾವು ಆರಾಮಾಗಿ ಮಾಡ್ಕೋಬೋದು. ಈ ಕಡೆ ಅಡುಗೆನೂ ಆಗುತ್ತೆ, ನಮ್ಮ ಕೆಲಸನೂ ಅರ್ಜೆಂಟ್ ಇರೋ ಕೆಲಸನೂ ಆಗುತ್ತೆ, ಎಲ್ಲನೂ ಆಗುತ್ತೆ. ಎಲ್ಲಾದರೂ ಹೋಗುವಾಗ ಮಾಡುವಾಗ ಎಲ್ಲನೂ ಈಸಿ ಆಗುತ್ತೆ. ಈಗ ಅರ್ಜೆಂಟಲ್ಲಿ ಎಲ್ಲೋ ಹೋಗೋದಿರುತ್ತೆ, ಮಾಡೋದಿರುತ್ತೆ, ಬೇಗ ಬೇಗ ಅಡುಗೆ ಮಾಡಬೇಕಾಗಿರುತ್ತೆ. ಅಂಥ ಟೈಮ್ನಲ್ಲಂತೂ ಈ ಥರ ಎಲ್ಲನೂ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಬೇಗ ಬೇಗ ಅಡುಗೆ ಮುಗಿಸ್ಕೊಂಡು ಹೋಗ್ಬೋದು. ನಾವು ಅಡುಗೆ ಮನೇಲಿ ಎಷ್ಟು ಕೆಲಸ ಮಾಡಿಟ್ಕೊಂಡ್ರೂ ಕಡಿಮೆನೇ ಆಗುತ್ತೆ. ಮತ್ತು ಕೆಲಸ ಏನಲ್ಲ, ಒಂದಲ್ಲ ಒಂದು ಇದ್ದೇ ಇರುತ್ತೆ. ತೊಳೆದು ಮಾಡೋದು ಇದಂತೂ ಡೈಲಿ ಇದ್ದೇ ಇರುತ್ತೆ, ಅದಂತೂ ತಪ್ಪಿದ್ದಲ್ಲ. ಪಾತ್ರೆ ಒಂದು ದಿನಕ್ಕೆ ಏನಿಲ್ಲ ಅಂದರೆ ಒಂದು 4 ಸಲ ಆದರೂ ಪಾತ್ರೆ ತೊಳಿಬೇಕಾಗತ್ತೆ, ಅಷ್ಟು ಪಾತ್ರೆ ಬಿದ್ದಿರುತ್ತೆ. ಅದೇ ಕೆಲಸ ಮಾಡೋದ್ರಲ್ಲಿ ಟೈಮ್ ಹೋಗುತ್ತೆ. ಮತ್ತು ಇವೆಲ್ಲ ಇಟ್ಕೊಂಡ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ ಅಡುಗೆ ಮಾಡೋದಕ್ಕೆ. ಈ ಥರ ಎಲ್ಲ ಮೊದಲೇ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾರೇ ಆಗಲಿ ಈ ಥರ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ. ಕರೆಂಟ್ ಇಲ್ಲ ಅಂದರೆ ಎಷ್ಟು ಕತ್ಲೆ ಆಗುತ್ತೆ ನೋಡಿ ಅಡುಗೆ ಮನೆ. ಅದಕ್ಕೆ ಕರೆಂಟ್ ಹಾಕ್ಕೊಂಡೆ ಸ್ವಲ್ಪ. ಈಗ ಸ್ವಲ್ಪ ಬೆಳಕು ಬಂತು ನೋಡಿ. ಈ ಸೊಪ್ಪು ಕ್ಲೀನ್ ಮಾಡೋದ್ರೊಳಗೆ ತುಂಬಾ ಟೈಮ್ ಬೇಕಾಗುತ್ತೆ. ಇಷ್ಟೆಲ್ಲ ಒಂದು 4 ಥರ ಸೊಪ್ಪಿದೆ, ಅದೆಲ್ಲ ಕ್ಲೀನ್ ಮಾಡೋದ್ರೊಳಗೆ ಒಂದು ಏನಿಲ್ಲ ಅಂದರೂ ಒಂದು 1.5 ಗಂಟೆ ಇಷ್ಟು ಬೇಕು ಟೈಮು. ಅಷ್ಟರಲ್ಲಿ ಮತ್ತು ಆಮೇಲೆ ಸ್ವಲ್ಪ ಅಡುಗೆ ಮಾಡೋದಿದೆ, ಬೆಳಗ್ಗೆ ಸ್ವಲ್ಪ ಮಾಡಿದ್ದಿದೆ. ಆಮೇಲೆ ಸ್ವಲ್ಪ ಈಗ ಮಾಡಬೇಕು, ಸ್ವಲ್ಪ ಸಾರು ಅನ್ನ ಮಾಡಬೇಕು. ಅದಿಷ್ಟು ಮಾಡಿಬಿಟ್ರೆ ಮುಗೀತು ನೋಡಿ ಕೆಲಸ. ಆಮೇಲೆ ಮಕ್ಕಳು ಟ್ಯೂಷನಿಂದ ಬರ್ತಾರೆ, ಬಂದಮೇಲೆ ನೋಡಿ ಈಗ ಎಲ್ಲನೂ ಸೋಸಿಟ್ಕೊಂಡು ಆಯಿತು ನೋಡಿ. ಈಗ ನೋಡಿ ನುಗ್ಗೆಕಾಯಿ ಒಂದು ಕಟ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಕವರಲ್ಲಿ ಅದು ಕೂಡ ಹಾಕಬೇಕು, ಇಲ್ಲಾಂದರೆ ಒಣಗ್ದಂಗೆ ಆಗಿಬಿಡುತ್ತೆ, ಅದು ಹಾಕ್ಕೋಬೇಕು ನೋಡಿ. ಈ ಥರ ಕಟ್ ಮಾಡಿಕೊಂಡು ಒಂದು ಕವರಲ್ಲಿ ಹಾಕಿಟ್ಬಿಟ್ರೆ ಇದು ಕೂಡ ಫ್ರೆಶ್ ಆಗಿ ಇರುತ್ತೆ, ಏನೂ ಆಗಲ್ಲ. ಈ ದೊಡ್ಡ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡಿಕೊಂಡ್ರೆ ಒಂದು ಕವರಲ್ಲಿ ಹಾಕಿಟ್ಕೋಬೋದು. ಈ ಥರ ಕವರಲ್ಲಿ ಹಾಕಿ ಸುತ್ತಿಟ್ಕೊಂಡ್ರೆ ಆಯಿತು. ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಏನೂ ಆಗಲ್ಲ, ಒಣಗಲ್ಲ, ಏನೂ ಇಲ್ಲ. ಅದಕ್ಕೆ ಈ ಕವರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಅದು ನಿಮಗೆ ತೋರಿಸೋಣ ಅಂತ ತೋರಿಸ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಸಲ ಐಡಿಯಾ ಬರೋದಿಲ್ಲ, ಈ ಥರ ನೋಡಿದಾಗ ಐಡಿಯಾ ಬರುತ್ತೆ ನೋಡಿ. ಈಗ ನೋಡಿ ಸಂಜೆ ವಾಕಿಂಗಿಗೆ ಬಂದಿದ್ದೀನಿ ನೋಡಿ, ಹಾಗೆ ವಿಡಿಯೋ ಮಾಡ್ತಾ ಬಂದಿದ್ದೀನಿ. ಸಂಜೆ ಸೂರ್ಯ ಮುಳುಗೋ ಟೈಮ್. ಈಗ ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ನೋಡಿ. ನೋಡಿದರೆ ಹಾಗೆ ನೋಡ್ತಾನೆ ಇರಬೇಕು ಅನಿಸುತ್ತೆ ನೋಡಿ. ಈಗ ಪಾರ್ಕಿಗೆ ಬರ್ತಾ ಇದ್ದೀನಿ ನೋಡಿ. ಎಲ್ಲ ಮಕ್ಕಳು ಎಲ್ಲ ಆಟ ಆಡ್ತಾ ಇದ್ದಾರೆ. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಎಲ್ಲ ಗಿಡ ಮರ ಎಲ್ಲ ಅದರ ಜೊತೆ ಸೂರ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಮುಳುಗೋ ಟೈಮಿಗೆ ನೋಡಿ. ಈಗೆಲ್ಲರೂ ಈಗ ಬರ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಪಾರ್ಕಿಗೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋದರೆ ಎಲ್ಲ ಪಾರ್ಕ್ ಎಲ್ಲ ಫುಲ್ಲಾಗಿರುತ್ತೆ, ಅಷ್ಟು ಜನ ಬಂದಿರ್ತಾರೆ. ಸಂಜೆ ಟೈಮಲ್ಲಿ ತುಂಬ ಜನ ಬಂದಿರ್ತಾರೆ ವಾಕ್ ಮಾಡೋದಕ್ಕೆ. ಬೆಳಗ್ಗೆನೂ ಬಂದಿರ್ತಾರೆ, ಬೆಳಗ್ಗೆ ಅಷ್ಟು ಜನ ಇರಲ್ಲ, ಸಂಜೆ ತುಂಬ ಜನ ಇರ್ತಾರೆ ವಾಕ್ ಮಾಡೋರು
ಡೈಲಿ ವಾಕ್ ಮಾಡೋದ್ರಿಂದ ನಾವು ಕೂಡ ಆ್ಯಕ್ಟಿವ್ ಆಗಿ ಇರ್ಬೋದು. ಈ ಥರ ನೇಚರ್ ಜೊತೆ ನಾವು ವಾಕಿಂಗ್ ಮಾಡ್ತಾಯಿದ್ರೆ ನಮಗೂ ಒಂದು ಮನಸ್ಸಿಗೆ ಒಂಥರ ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ. ಡೈಲಿ ಒಂದು ಗಂಟೆ ಈ ಥರ ಬಂದು ಹೋದರೆ ಮನಸ್ಸಿಗೂ ಒಂಥರ ಸಮಾಧಾನ. ಮನೆಯಲ್ಲಿಗೆ ಅದೇ ಕೆಲಸ ಮಾಡಿ ಮಾಡಿ ಬೇಜಾರಾಗಿರುತ್ತೆ ನೋಡಿ, ಬೆಳಗ್ಗಿಂದ ಸಂಜೆವರೆಗೂ. ಈ ಥರ ಸಂಜೆ ಟೈಮಲ್ಲಿ ಬಂದು ಒಂದು ಗಂಟೆ ಟೈಮ್ ಪಾಸ್ ಮಾಡಿ ಹೋದರೆ, ವಾಕಿಂಗ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿ ಹೋದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಖುಷಿನೂ ಇರುತ್ತೆ. ಡೈಲಿ ಬರಬೇಕು ಹೊರಗಡೆ. ಈ ಥರ ವಯಸ್ಸಾದವರು ವಾಕಿಂಗ್ ಮಾಡಲೇಬೇಕು, ಅಂದ್ರೇ ಆ್ಯಕ್ಟಿವ್ ಆಗಿರೋದು. ಅದೇ ಮನೇಲಿ ಕೂತ್ರೆ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ, ಅಲ್ಲಿ ನೋವು ಇಲ್ಲಿ ನೋವು ಅಂದ್ಕೊತಾನೆ ಕೂಡೋದಾಗತ್ತೆ. ಅದೇ ಈ ಥರ ವಾಕಿಂಗ್ ಮಾಡಿದರೆ ಡೈಲಿ ಬಂದು ಆ್ಯಕ್ಟಿವ್ ಆಗಿ ಇರ್ಬೋದು. BP ಶುಗರ್ ಇದ್ದವರಿಗಂತೂ ವಾಕಿಂಗ್ ಮಾಡಲೇಬೇಕು. ಅವರು ವಾಕಿಂಗ್ ಮಾಡಲಿಲ್ಲ ಅಂದರೆ ನಡೆಯಲ್ಲ, ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಮತ್ತು ಎಲ್ಲ ಜಾಸ್ತಿ ಆಗಿಬಿಡುತ್ತೆ, ಶುಗರ್ ಆಗಲಿ BP ಆಗಲಿ. ಈ ಥರ ಬಂದು ಹೋದರೆ ಒಳ್ಳೆಯದು. ಈಗ ಯಾರೇ ನಾರ್ಮಲ್ ಇದ್ದವರು ಕೂಡ ವಾಕ್ ಮಾಡಲೇಬೇಕು. ಮತ್ತು ಮುಂದೆ ನಮಗೆ ಆರೋಗ್ಯ ಸರಿ ಇರಬೇಕಂದ್ರೆ ಮತ್ತೆ ಸಿಗೋಣ ನೋಡಿ ಮುಂದಿನ ವಿಡಿಯೋ.